ಹೀಗೆ ಎಲ್ಲ ಭಾಗದಲ್ಲೂ ಸೇವಾ ಕಾರ್ಯಗಳನ್ನು ಮಾಡಿ ಅವರಿಗೆ ಜನರ ಆಶೀರ್ವಾದ ಇರಲಿ, ಮುಂದೆ ಈ ನಾಡಿಗೆ ಇನ್ನಷ್ಟು ಸೇವೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಜನರು ಅಂಥೇಳಿ ಎಲ್ಲರೂ ಸಹ ಅವ್ರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರೋದನ್ನು ಸೇವೆ ಮುಖಾಂತರ ಶುಭಾಶಯವನ್ನು ಕೋರ್ತಿದ್ವಿ. ಬಡವರಿಗೆ ಏನಾದರೂ ಸೇವೆ ಮಾಡಿ ಅದ್ರಲ್ಲಿ ಬರೋಂಥ ಪುಣ್ಯ ನಮ್ಮ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಸಾರ್ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಭಾಗದಲ್ಲಿ ಇರೋಂಥ ಅಂಗವಿಕಲರನ್ನು ಗುರುತಿಸಿ, ಸುಮಾರು ಒಂದು 15 ಜನ ಅಂಗವಿಕಲರನ್ನು ಗುರುತಿಸಿ ನಮಗೆ ಒಂದು ಸಂಘ ಸಂಸ್ಥೆಗಳು, ನಮ್ಮ ಸ್ನೇಹಿತರುಗಳು ಅವ್ರ ಸಹಾಯದೊಂದಿಗೆ ಒಂದು 15 ಜನಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸು ಇವತ್ತು ಉಚಿತವಾಗಿ ಕೊಡೋಂಥ ಕೆಲಸ ಮಾಡಿದ್ದೀವಿ. ಮತ್ತು ಬಡ ಹೆಣ್ಮಕ್ಳಿಗೆ ಸೀರೆ ಕೊಡೋಂಥದ್ದು, ಸಿಹಿ ಹಂಚೋದು, ಈ ಥರ ಕಾರ್ಯಕ್ರಮಗಳು ಮಾಡಿದ್ದೀವಿ. ಯಾಕಂದರೆ ಬಡವರು ಏನೋ ತೊಗೊಂಡೆ ನಮ್ಗೆ ಒಳ್ಳೇದಾಯ್ತಪ್ಪ ಅಂದಾಗ ಆ ಪುಣ್ಯ ನಮ್ಮ ನಾಯಕರುಗಳಿಗೆ ಸೇರಬೇಕು ಅನ್ನೋದು ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದೀವಿ. ಡಿ ಕೆ ಸುರೇಶ್ ಅಣ್ಣವರ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಸಿಹಿ ಹಂಚುವ ಮೂಲಕ. ಹಾಗೆಯೇ ನಮ್ಮ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನ ವಿತರಣೆ ಮಾಡೋದು ಮತ್ತು ಬಡ ಜನತೆಗೆ ಇವತ್ತು ನಮ್ಮ ವಾರ್ಡ್ನಿಂದ ನಮ್ಮ ಕಾರ್ಪೊರೇಟರ್ ನೇತೃತ್ವದಲ್ಲಿ ಹೆಣ್ಮಕ್ಳಿಗೆ ಸೀರೆ ವಿತರಣೆ ಕಾರ್ಯಕ್ರಮಗಳು, ಸಿಹಿ ಹಂಚುವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ಅವರು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಭಗವಂತ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಹುದ್ದೆ ಸಿಗಲಿ ಅಂಥೇಳಿ ನಮ್ಮೆಲ್ಲರ ಆಸೆ.